ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ತಿಮರೋಡಿ ಗ್ಯಾಂಗ್ನಿಂದ ಷಡ್ಯಂತ್ರ ಪ್ರಕರಣ. ಹೈಕೋರ್ಟ್ಗೆ ಚಿನ್ನಯ್ಯ ಅರ್ಜಿ ಹಾಕ್ತಾ ಇದ್ದಂತೆ ಅಲರ್ಟ್ ಆದ ಎಸ್ಐಟಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಚರ್ಚಿಸಿದ್ದಾರೆ. ಬುರುಡೆ ಗ್ಯಾಂಗ್ ಬಂಧನ ಯಾಕಿಲ್ಲ ಅಂತ ಚಿನ್ನಯ್ಯ ಪ್ರಶ್ನಿಸಿದ್ದು, ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಕೆಗೆ ವಿಳಂಬ ಪ್ರಶ್ನಿಸಿ ಆರೋಪಿ ಚಿನ್ನಯ್ಯ ಅರ್ಜಿ ಹಾಕಿದ್ರು. ಬುರುಡೆ ಗ್ಯಾಂಗ್ ಪರ ಎಸ್ಐಟಿ ಪಕ್ಷಪಾತಿ ಅಂತ ಚಿನ್ನಯ್ಯ ಆರೋಪಿಸಿದ್ದು, ಪ್ರಿಯಾಂಕ್ ಖರ್ಗೆಯನ್ನ ಭೇಟಿಯಾಗಿ 20 ನಿಮಿಷ ಮೊಹಾಂತಿ ಚರ್ಚೆ ಮಾಡಿದ್ದಾರೆ. ಮುಂದಿನ ತನಿಖೆ ಬಗ್ಗೆ ಪ್ರಿಯಾಂಕ್ ಭೇಟಿಯಾಗಿ ಪ್ರಣಬ್ ಮೊಹಾಂತಿ ಚರ್ಚೆ ನಡೆಸಿದ್ದು, ಮುಂದಿನ ವಿಚಾರಣೆ ವೇಳೆಗೆ ತನಿಖಾ ವರದಿಯನ್ನ ಎಸ್ಐಟಿ ಸಲ್ಲಿಸಬೇಕು. ಇದರ ಬಗ್ಗೆ ಮೊಹಾಂತಿ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಸುಮಾರು 20 ನಿಮಿಷ ಮಾತಾಡಿದ್ದಾರೆ. ಯಾವಾಗ ಚಿನ್ನಯ್ಯ ಕೋರ್ಟ್ ಮೊರೆ ಹೋಗಿ ಪ್ರಶ್ನಿಸಿದ್ರು, ನನ್ನೊಬ್ಬನ ಬಂಧನನೇ ಯಾಕೆ, ಇದರ ಸೂತ್ರಧಾರರ ಬಂಧನ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಂತೆ ಎಸ್ಐಟಿ ಅಲರ್ಟ್ ಆಗಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆನ ಮೊಹಾಂತಿ ಭೇಟಿಯಾಗಿದ್ದಾರೆ. 20 ನಿಮಿಷದ ಕಾಲ ಅವರ ಜೊತೆ ಚರ್ಚಿಸಿದ್ದಾರೆ. ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ವರದಿ ಸಲ್ಲಿಸಬೇಕಾಗಿದೆ. ಇಲ್ಲಿವರೆಗೆ ಏನೇನು ಮಾಡಿದ್ದಾರೆ, ತನಿಖೆ ಎಲ್ಲಿವರೆಗೆ ಬಂದು ನಿಂತಿದೆ ಅಂತ. ಇನ್ನು ಮತ್ತೊಂದು ಕಡೆ ಚಿನ್ನಯ್ಯ ಹೈಕೋರ್ಟ್ ಮೆಟ್ಟಿಲು ಹತ್ತುತ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ ಕಂಗಾಲಾಗಿದೆ. ಏಕಾಏಕಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣವರ್, ಜಯಂತ್, ಯೂಟ್ಯೂಬರ್ ಅಭಿಷೇಕ್ ಜೊತೆ ಬಂದಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಿದ ಚಿನ್ನಯ್ಯನ ವಿರುದ್ಧ ಮಟ್ಟಣ್ಣವರ್ ದೂರು ಕೊಡ್ತಾ ಇದ್ದಾರೆ. ಚಿನ್ನಯ್ಯನನ್ನ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೆ ಒಳಪಡಿಸಿ ನನಗೂ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಮಟ್ಟಣ್ಣವರ್ ಹೊಸ ವರಸೆ ತೆಗೆದಿದ್ದಾನೆ. ಚಿನ್ನಯ್ಯನ ಆರೋಪದಂತೆ ನಮ್ಮೆಲ್ಲರ ವಿರುದ್ಧ ತನಿಖೆ ಮಾಡಬೇಕು, 200 ಕೋಟಿ ತನಿಖೆ ಸೇರಿ ಚಿನ್ನಯ್ಯನ ಹೇಳಿಕೆ ಮೇಲೆ ತನಿಖೆ ಮಾಡಿ. ಚಿನ್ನಯ್ಯ ಕೋರ್ಟ್ ಮೊರೆ ಹೋಗುತ್ತಾ ಇದ್ದಂತೆ ಮಟ್ಟಣ್ಣವರ್ ಎಸ್ಐಟಿಗೆ ಹೋಗಿ ದೂರು ನೀಡಿದ್ದಾರೆ. ಗಿರೀಶ್ ಮಟ್ಟಣ್ಣವರ್ ಜೊತೆ ಜಯಂತ್, ಯೂಟ್ಯೂಬರ್ ಅಭಿಷೇಕ್ ಕೂಡ ಹೋಗಿದ್ದು ಎಸ್ಐಟಿಗೆ ಬಂದು ಚಿನ್ನಯ್ಯನ ವಿರುದ್ಧ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ರೀತಿಯ ತನಿಖೆ ಎಸ್ಐಟಿ ನಡೆಸ್ತಾ ಇರುವಂತದ್ದು. ಅದರ ಮಧ್ಯೆ ಈಗಾಗಲೇ ಆರೋಪಿ ಚಿನ್ನಯ್ಯ ಏನಿದ್ದಾನೆ ಅಥವಾ ಒಂದು ರಿಟ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾನೆ. ಆ ರಿಟ್ ಅರ್ಜಿಯಲ್ಲಿ 200 ಕೋಟಿಯ ಬಹಳ ಒಂದು ದೊಡ್ಡ ಫಂಡಿಂಗ್ ಆಗಿದೆ ಅನ್ನುವಂತಹ ಆರೋಪ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣನವರು ಮತ್ತು ಅವರ ಜೊತೆಗೆ ಒಂದಷ್ಟು ಜನ ಬಂದಿರುವಂತದ್ದು, ದೂರನ್ನ ಕೂಡ ಕೊಟ್ಟಿರುವಂತದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಸರಿಗ ಆ ಎಲ್ಲ ಆರೋಪಗಳ ನಂತರ, ಆ ರಿಟ್ ಅರ್ಜಿಯ ನಂತರ ನೀವು ಈಗ ಒಂದು ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಸರ್? ಏನಂತ ಚಿನ್ನಯ್ಯ ಅವರು ಹೇಳಿದ್ದು ಕಪೋಲಕಲ್ಪಿತ ಹಸಿ ಸುಳ್ಳುಗಳು. ತನಿಖೆಯನ್ನು ದಿಕ್ಕು ತಪ್ಪಿಸೋದಕ್ಕೆ ಮತ್ತು ಎಸ್ಐಟಿ ತನಿಖೆಯನ್ನು ನಿಲ್ಲಿಸೋದಕ್ಕೆ ಮಾಡಿದಂಥ ಒಂದು ಷಡ್ಯಂತ್ರ, ಒಂದು ಹುನ್ನಾರ. ಇದನ್ನ ಚಿನ್ನಯ್ಯ ಅವರು ಮುಖಾಂತರ ಹೇಳಿಸಿದ್ದಾರೆ. ರಮಾ ನಾಗರಾಜ್ ಅವರು ಯಾರು ಅಂತ ಚಿನ್ನಯ್ಯ ಅವ್ರಿಗೆ ಗೊತ್ತಿಲ್ಲ, ಚಿನ್ನಯ್ಯ ಯಾರು ಅಂತ ರಮಾ ನಾಗರಾಜ್ ಅವ್ರಿಗೆ ಗೊತ್ತಿಲ್ಲ. ರಮಾ ನಾಗರಾಜ್ ಅವರು SKDRP ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂಥ ನಾಯಕಿ. ಕಳೆದ 30 ವರ್ಷದಿಂದ ಹೆಣ್ಣು ಮಕ್ಕಳ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಂಥ ನಾಯಕಿ. ಅವ್ರ ಹೆಸರು ಹೆಂಗೆ ಬಂತು ನಮಗೂ ಗೊತ್ತಿಲ್ಲ. ಈ ಥರ ಇನ್ನೂ ಅನೇಕ ಯಾರ್ಯಾರು ಕೆಲವೊಂದಿಷ್ಟು ಹುಡುಗರಿದ್ದಾರೆ. ಆಮೇಲೆ ಮಹೇಶ್ ಶೆಟ್ಟರು ನಾವು ಏನೇನೋ ಹೆದರಿಸಿದ್ವಿ ಅಂತೆ. ನಮ್ಮ ಹತ್ರ ಎಲ್ಲ ಪ್ರೂಫ್ ಕೂಡ ಇದೆ, ಎಷ್ಟು ಚೆನ್ನಾಗಿದ್ವಿ ಅನ್ನೋದಕ್ಕೂ ಕೂಡ ಸಾಕ್ಷಿ ಇದೆ. ಅಂದರೆ SIT ತನಿಖೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಕ್ಲಿಯರ್ ಆಗಿ ಬರೆದಿದ್ದಾರಲ್ಲ ಅದರಲ್ಲಿ. SIT ತನಿಖೆ ವಿಳಂಬ ಆಗ್ತಾ ಇದೆ. ಅರೆ ವೈ ಹಿ ಇಸ್ ದಿ ಪಾರ್ಟ್ ಆಫ್ ದ ಕೇಸ್, ಪ್ರಕರಣದ ಭಾಗ ಅವರು ಚಿನ್ನಯ್ಯ ಅವರು. ನಿಲ್ಲಿಸಿ ಅಂತ ಹೇಳೋದಕ್ಕೆ ಹೂ ಇಸ್ ಹಿ, ಏನಾದ್ರೆ ಇದ್ರ ಹಿಂದೆ ಏನಿದೆ? ಒಂದು ತನಿಖೆ ನಡಿಬೇಕಂದ್ರೆ ನಡಿಲಿ ಅಂತ ಹೇಳಬೇಕು. ಇನ್ನೂ ಕಂಟಿನ್ಯೂ ಮಾಡಿ ಸತ್ಯ ಹೊರಗಡೆ ಬರಲಿ ಅಂತ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರೆ ಅದರ ಅರ್ಥ ಇವರಿಗೆ ತನಿಖೆಯಿಂದ ಹೆದರ್ಕೊಂಡಿದ್ದಾರೆ. ನಿಜವಾದ ಅತ್ಯಾಚಾರಿಗಳು ತನಿಖೆಯಿಂದ, ನಿಜವಾದ ಕೊಲೆಗಡಕರು ತನಿಖೆಯಿಂದ ಹೆದರ್ಕೊಂಡಿದ್ದಾರೆ, SIT ತನಿಖೆಗೆ ಹೆದರ್ಕೊಂಡಿದ್ದಾರೆ. ಹಿಂಗಾಗಿ ಇದನ್ನ ತನಿಖೆ ನಿಲ್ಲಿಸುವಂತ ಒಂದು ಹುನ್ನಾರ ಇದಿಷ್ಟೇ. ಇವತ್ತು ನೀವು ಏನಕ್ಕೆ ಬಂದ್ರಿ ಸರ್ ಎಸ್ಐಟಿ ಕಚೇರಿಗೆ? SITಗೆ ನಾವು ಒಂದು ದೂರು ಮನವಿಯನ್ನ ಕೊಟ್ಟಿದ್ದೀವಿ. ಅದರಲ್ಲಿ ಏನಂತ ಹೇಳಿದ್ರೆ, ಒಂದನೇದ್ದು ಚಿನ್ನಯ್ಯ ಅವರಿಗೆ ಒಂದು ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು. ಯಾಕಂತ ಹೇಳಿದ್ರೆ ಈ ತರ ಅವ್ರ ಬಗ್ಗೆ, ಚಿನ್ನಯ್ಯ ಅವ್ರ ಬಗ್ಗೆ ಸಾರ್ವಜನಿಕ ಆಕ್ರೋಶ ಬರೋ ಹಂಗೆ ಮಾಡಿದ್ದಾರೆ. ಅವರೇ ಹೇಳಿಕೆ ಕೊಟ್ಟು ಸಹಜವಾಗಿ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಈಗ ಅವ್ರ ಮೇಲೆ ಏನಾದರೂ ಇವರೇ ಹಲ್ಲೆ ಮಾಡಿಸಿ ಯಾರು ಇಟ್ಕೊಂಡಿದಾರಲ್ಲ, ಚಿನ್ನಯ್ಯ ಅವರಿಗೆ ಕೋರ್ಟಿಗೆ 1 ಲಕ್ಷ ರೂಪಾಯಿ ಜಾಮೀನು ಕಟ್ಟಕ್ಕೂ ಕೂಡ ಇದ್ದಿದ್ದಿಲ್ಲ ಅಂತಂದ್ರು.
ಈಗ ಈ ರಾಜ್ಯದ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ವಿವೇಕ್ ಸುಬ್ಬಾರೆಡ್ಡಿ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ, ದಿನಕ್ಕೆ 3,000-4 ಸಾವಿರ ರೂಪಾಯಿ ಲಾಡ್ಜ್, ಆತ್ರೇಯ ಲಾಡ್ಜಿಂಗ್ನಲ್ಲಿ ಕಳೆದ 5-6 ತಿಂಗಳಿಂದ ಅವ್ರ ಕುಟುಂಬ ಸಮೇತ ಇದ್ದಾರೆ, ದಿನಕ್ಕೆ 5 ಸಾವಿರ ರೂಪಾಯಿ ಖರ್ಚು. ಇದರಿಂದ ಗೊತ್ತಾಗುತ್ತೆ ಫಂಡಿಂಗು ಯಾರಿಗೆ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಈಗ ಅವರೇ ಅವನ ಮೇಲೆ ಹಲ್ಲೆ ಮಾಡಿಸಿ ನಮ್ಮ ಮೇಲೆ ಹಾಕುವಂತ ಒಂದು ಹುನ್ನಾರ ನಡಿಬಹುದು. ಸೊ ಚಿನ್ನಯ್ಯ ಅವರಿಗೆ ಮತ್ತು ಆ ಕುಟುಂಬದವರಿಗೆ ಒಂದು ಸೂಕ್ತ ರಕ್ಷಣೆ ಕೊಡಿ ಅನ್ನೋದೊಂದು. ಆ ನಂತರ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಸ್ವತಃ ಚಿನ್ನಯ್ಯ ಅವರೇ ಹೇಳಿಕೆ ಕೊಟ್ಟಿದ್ದು ಏನು, ನಾನು ಇಷ್ಟೊಂದು ಶವಗಳನ್ನು ಹೂತಾಕಿದ್ದೇನೆ, ಅತ್ಯಾಚಾರ ಮಾಡಿದಂತಹ ಕುರುಹು ಇರುವಂತಹ ದೇಹಗಳನ್ನು ನಾನು ಹೂತಾಕಿದ್ದೇನೆ, ಬೇಕಿದ್ರೆ ನನಗೆ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಮಾಡಿಸ್ಲಿ ಅಂತ ಲಿಖಿತವಾಗಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದು. ಸೊ ಅವರ ಆಶೆಯಂತೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಲಿ, ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಅವ್ರಿಗೆ ಮಾಡಿಸ್ಲಿ. SIT ತನಿಖೆ ಸರಿಯಾಗಿ ನಡೀತಾ ಇದೆಯಾ? ಇಂಟೀರಿಯಂ ರಿಪೋರ್ಟ್ ಸಬ್ಮಿಟ್ ಆಗಿದೆ, ಏನಾದರೂ ನಿಮಗೆ ಮಾಹಿತಿ? ನನಗೆ SIT ಈಗ 2ನೇ ಹಂತದಲ್ಲಿ ಏನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಐ ಆಮ್ ವೆರಿ ಪ್ರೌಡ್ ಆಫ್ ಟೀಮ್ SIT. ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಮತ್ತೆ ಐಸೋಟೋಪ್ ಟೆಕ್ನಾಲಜಿ ಯೂಸ್ ಮಾಡಿ ಮಿಸ್ಸಿಂಗ್ ಆದಂತಹ ವ್ಯಕ್ತಿಗಳು, ಮಿಸ್ಸಿಂಗ್ ಆಗಿ ಸತ್ತಿದಾರಲ್ಲ ಅವರ ಗುರುತು ಪತ್ತೆ, ಸಂಬಂಧಿಕರ ಪತ್ತೆಯನ್ನು ಕೂಡ ಹಚ್ಚಿದ್ದಾರೆ. ಆನಂತರ ಇದು ಸಾವಿಗೆ ಕಾರಣ ಏನು, ಸಹಜ ಸಾವು, ಅಸಹಜ ಸಾವು ಅಥವಾ ಹಿಂಸಾತ್ಮಕ ಸಾವು ಅನ್ನೋದು ಕೂಡ ಪತ್ತೆ ಹಚ್ಚಿದ್ದಾರೆ FSL ಮುಖಾಂತರ. ಸೊ ನಮಗೂ ಕೂಡ ಕುತೂಹಲ ಇದೆ. ಇದಿಷ್ಟು ಗಿರೀಶ್ ಮಠಣ್ಣವರ ಮತ್ತು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳ್ತಂಗಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.